ಎಲ್ಲರಿಗೂ ನಮಸ್ಕಾರ. ಮೊನ್ನೆ ರವಿವಾರ ದಿನ ನಾವು ಕೊಪ್ಪಳ ಜಾತ್ರೆಗೆ ಹೋಗಿದ್ವಿ. ಕೊಪ್ಪಳ ಜಾತ್ರೆ ಅಂದ್ರೆ ಅತಿ ದೊಡ್ಡ ಜಾತ್ರೆ. ಅಲ್ಲಿ ಗವಿಮಠ ಅಜ್ಜಾರು ಸಿಗ್ತಾರೋ ಅನ್ನೋ ಒಂದು ನಂಬಿಕೆಯಿಂದ ನಾನು ಹೋದೆ. ಅಲ್ಲಿ ನನ್ನ ನಂಬಿಕೆ ನಿಜ ಆಯ್ತು. ಗವಿಮಠ ಅಜ್ಜಾರನ್ನ ನೋಡಿ ನಮಸ್ಕಾರ ಮಾಡಿದೆ. ಸ್ವಲ್ಪ ದೂರದೊಳಗಿದ್ರು. ಇಲ್ಲಿ ಎದಕ್ಕೆ ಈ ರೀತಿ ಅವರು ಸಾಲ ಮಾಡ್ರಿ ಅಂತ ಹೇಳಕತ್ತಾರಂದ್ರೆ, ಅಲ್ಲಿ ಸಾಕಷ್ಟು ಅಧಿಕಾರಿಗಳಿದ್ರು, ಪೊಲೀಸರಿದ್ದರು, ಆಮೇಲೆ ಹೈಸ್ಕೂಲಿನ ಮಕ್ಕಳು, ಕಾಲೇಜ್ ಮಕ್ಕಳು ಎಲ್ಲರೂ ಜನಸಾಗರವನ್ನು ಮೇಂಟೈನ್ ಮಾಡೋಕೆ ಆಗವಲ್ತಾಗಿತ್ತು. ಎಲ್ಲರಿಗೂ ಲೈನ್ ನಿಂದ್ರಸಕ್ಕೆ ಪ್ರಯತ್ನ ಪಡಕತ್ತಾರ, ಯಾರೂ ಲೈನ್ ಹಚ್ಚವಲ್ರು. ಅದಕ್ಕೆ ಅಜ್ಜಾರು ಏನು ಮಾಡಿದರು, ನಾನು ಲೈನ್ ಮಾಡಿಸ್ತೀನಿ ಸರ್ರಿ ಅಂಥೇಳಿ ಬಂದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಲೈನಾಗಿ ಹೋಗ್ರಿ, ನಿಮ್ಗೆ ಒಳ್ಳೆಯದು ಅಂಥೇಳಿ ಒಂದೆರಡು ಬುದ್ಧಿ ಮಾತುಗಳನ್ನು ಹೇಳಿದರು. ಅವ್ರ ಮಾತಿಗೆ ಗೌರವ ಕೊಟ್ಟು ಎಲ್ಲರೂ ಸರದಿ ಸಾಲಿನೊಳಗೆ ನಿಂತು ದೇವ್ರ ದರ್ಶನ ಮಾಡಕತ್ರು. ನಾವು ಹಂಗೆ ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. ನನ್ನ ಮಗ ಕುದುರೆ ಹತ್ತೀನಿ ಅಂತಂತಂದ. ಕುದುರೆ ಹತ್ತಿಸಿದ್ವಿ. ಅವನು ಖುಷಿಗೆ ಪಾರವೇ ಇಲ್ಲ. ಇನ್ನೂ ಚಿಕ್ಕವನಿಗೆ ಹತ್ತಿಸ್ಬೇಕು ಅಂತಂದ್ರೆ ಅವನು ಭಯ ಪಡಕತ್ತ. ಹೀಗಾಗಿ ನಾವು ಹತ್ತಿಸ್ಲಿಲ್ಲ. ದೇವ್ರಿಗೆ ಹೋಗಿ ಕಾಯಿ ಒಡ್ಸ್ಕೊಂಡು ದೇವ್ರ ದರ್ಶನವನ್ನು ತೊಗೊಂಡು ಪೂರ್ತಿ ಗುಡ್ಡದ ಮೇಲೆ ಹೋದ್ವಿ. ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇತ್ತು. ಅಲ್ಲಿಗೂ ಹೋಗಿ ಅನ್ನಪೂರ್ಣೇಶ್ವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ ಅಂಥೇಳಿ ಕೇಳ್ಕೊಂಡು ಬಂದ್ವಿ. ಗುಡಿ ಒಳಗೆ ಫೋಟೋಗಳು ವಿಡಿಯೋಗಳು ಮಾಡ್ಕೊಳಂಗಿಲ್ಲ ಅಂಥೇಳಿ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ರು. ಹೀಗಾಗಿ ದೇವ್ರ ಫೋಟೋ ತೊಗೊಳಕ್ಕಾಗಲಿಲ್ಲ. ಅಲ್ಲಿ ನೇಚರ್ ಭಾಳ ಚಂದ ಇತ್ತು. ಅದಕ್ಕೋಸ್ಕರ ನನ್ನ ಮಕ್ಕಳ ಜೊತೆಗೆ ನಾನು ಫೋಟೋ ಹೊಡೆಸ್ಕೊಂಡು ಜಾತ್ರೆಯನ್ನು ಮುಗಿಸ್ಕೊಂಡು ಸಾಯಂಕಾಲ ಬಂದ್ವಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.